ಹಾಯ್ ಫ್ರೆಂಡ್ಸ್, ನಾವಿವತ್ತು ಪಾರ್ಕ್ ಹೋಗ್ತಿದ್ದೀವಿ. ನೋಡಿ, ಲಿಪ್ಸ್ಟಿಕ್ಕು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು. ನಾವು ಫಸ್ಟ್ ಟೈಮ್ ಲಿಕ್ವಿಡ್ ಲಿಪ್ಸ್ಟಿಕ್ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಮತ್ತು ತುಂಬಾ ಆಫರ್ ಇದೆ ಜುಡಿಯೋದಲ್ಲಿ. ಬರೀ 99 ರುಪೀಸು, 79 ರುಪೀಸ್ಗೆ ಎಲ್ಲ ಲಿಪ್ಸ್ಟಿಕ್ ಆಗ್ಬೋದು, ಐಲೈನರು, ಕಾಜಲ್ಲು ಎಲ್ಲ ಇದೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ನಮ್ಮ ಥರ ಬಜೆಟ್ ಕಡಿಮೆ ಇರೋ ಅಂಥವ್ರಿಗೆ ಒಂದು ಮಾಹಿತಿ ಅಷ್ಟೇ. ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ ಕಲೆಕ್ಷನ್ ಆಗ್ಬೋದು ಎಲ್ಲ. ನೋಡಿ, ಟ್ರೈನ್ ಅವತ್ತು ನಿಮಗೆ ಹೋದ ವೀಡಿಯೋದಲ್ಲಿ ತೋರಿಸಿದೆ, ನಿಂತಿತ್ತು ಟ್ರೈನು. ಇವತ್ತು ಹೋಗ್ತಾ ಇದೆ, ಎಲ್ಲ ಒಳಗಡೆ ಎಲ್ಲ ಸುತ್ತುತ್ತಾ ಇದೆ. ನೋಡಿ, ಇದು ಟ್ರೈನ್ ಕಂಬಿ ಫುಲ್ ಇಡೀ ಪಾರ್ಕನ್ನೇ ಒಂದು ರೌಂಡು ತೋರಿಸುತ್ತೆ. ನಾವು ನಿಮ್ಗೆ ಅವತ್ತು ಫುಲ್ ಪಾರ್ಕ್ ತೋರ್ಸೋಕ್ಕಾಗಿರಲಿಲ್ಲ, ಬಟ್ ಇವತ್ತು ಹೇಗಿದ್ರು ಸಂಡೇ, ಮಕ್ಳ ಜೊತೆ ನಾವೆಲ್ಲ ಬಂದಿದ್ವಿ, ಹಾಗಾಗಿ ಬಂದಿದ್ದೀವಿ. ಇದು ಫಸ್ಟು ಓಪನ್ ಇತ್ತು, ಬಟ್ ಇವಾಗ ಲಾಕ್ ಮಾಡಿದ್ದಾರೆ, ಯಾರೂ ಹೋಗಲಿಕ್ಕಿಲ್ಲ ಆ ಥರ. ಫಸ್ಟ್ ಓಪನ್ ಇತ್ತು ಇದನ್ನು ಇದು ಮಾಡುವಾಗ. ಮತ್ತು ನೋಡ್ಬೋದು ನೀವು, ಇಲ್ಲಿ ಇಷ್ಟೊಂದು ಕೆಟ್ಟಾಗೈತೆ ನೀರು, ಅದರಲ್ಲೂ ಒಂದು ಕಮಲದ ಹೂ ಬಿಟ್ಟಿದೆ, ಅದೊಂಥರ ಚೆನ್ನಾಗಿತ್ತು. ಮತ್ತು ಇದ್ರೊಳಗೆ ಇದ್ರ ಮೇಲೆ ಸೇತುವೆ ಮೇಲೆ ಎಂಟ್ರಿ ಇಲ್ಲ, ಬಟ್ ನೋಡಿ ಟ್ರೈನ್ ಎಲ್ಲ ರೌಂಡ್ ಹೊಡಿತಾ ಇದೆ. ಬಟ್ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್, ನನಗೆ ಮಂಗಳೂರು ರೇಟ್ ನೋಡಿ ತಲೆ ತಿರುಗೋಗ್ತಾ ಇದೆ. ನೀವು ದಯವಿಟ್ಟು ಇದಕ್ಕಂತೂ ಕಾಮೆಂಟ್ ಮಾಡಲೇಬೇಕು. ಏಕೆ ಅಂತ ಹೇಳಿದ್ರೆ, ನಿಮ್ಮ ಕಡೆ ಏನು ರೇಟ್ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್. ಹಳಸಿನಣ್ಣು ಒಂದು 30 ರೂಪಾಯಿಗೆ ಬರೀ 4 ತೋಳೆ ಕೊಟ್ಟಿದ್ದಾನೆ ಇಲ್ಲಿ ಕದ್ರಿ ಪಾರ್ಕ್ ಹತ್ರ. ದಯವಿಟ್ಟು ಯಾರೂ ಈ ಕದ್ರಿ ಪಾರ್ಕ್ ಹತ್ರ ತಗೋಬೇಡಿ. ನಮ್ಮೂರ ಕಡೆ 30 ರೂಪಾಯಿ 40 ರೂಪಾಯಿ ಕೊಟ್ಟರೆ ಒಂದು ಪೂರ್ತಿ ಹಣ್ಣೇ ಬರುತ್ತೆ ಅಂಥದ್ರಲ್ಲಿ. ಇಲ್ಲಿ 30 ರೂಪಾಯಿಗೆ 4 ಹಲಸಿನ ತೋಳೆ, 100 ರೂಪಾಯಿಗೆ 1/4 kg ಅಂತೆ, ಅದು ವಿತ್ ಬೀಜ. ಆ ಬೀಜನೇ ಅರ್ಧಕ್ಕರ್ಧ ವೆಯ್ಟ್ ಬರ್ತದಪ್ಪ. ಹಣ್ಣು ಏನು ಕೊಡ್ತಾರೆ ಇವರು, ಎಷ್ಟೊಂದು ಮೋಸ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮೂರ ಕಡೆಯಿಂದ ಎಲ್ಲ ಹಲಸಿನ ಹಣ್ಣು ನೋಡಿದಾಗ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ತಿನ್ನೋಕ್ಕೆ, ಅಯ್ಯೋ ಯಾರು ತಿಂತಾರೆ ಅಂತ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಎಷ್ಟು ಅಪೇಕ್ಷೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಯಜಮಾನ್ರು ಹೋಯ್ತವ್ರೆ ಹಲಸಿನ ಹಣ್ಣು ತೊಗೊಂಬರೋಕ್ಕೆ. ದೊಡ್ಡದಾಗಿ ಹೋದ್ರು ಹಲಸಿನ ಹಣ್ಣು ತರ್ತೀನಿ ಅಂತ. ಬರುವಾಗ 4 ತೋಳೆ ತೊಗೊಂಬಂದವ್ರೆ. ಯಾಕ್ರಿ ಅಂದರೆ ರೇಟ್ ಕೇಳ್ಬಿಟ್ಟು ತಲೆ ತಿರ್ಗೋಯ್ತು ಅಂತೆ. ಚೆನ್ನಾಗಿದೆ, ಬಟ್ ಓಕೆ, ಅದರಲ್ಲೂ ಅರ್ಧ ಪೀಸ್ ಆಗಿತ್ತು. 2 ತೋಳೆ ಮಾತ್ರ ಚೆನ್ನಾಗಿತ್ತು, ಇನ್ನೆರಡು ಅರ್ಧ ಪೀಸು. ಮತ್ತು ಇವಾಗ ಮಕ್ಕಳಿಗೆ ಪಾರ್ಕ್ ಅಂದ್ರೇ ಸಿಕ್ಕಾಬಟ್ಟೆ ಖುಷಿ. ಅವ್ರು ಎಷ್ಟು ಬೇಕಷ್ಟು ಆಟ ಆಡ್ಬೋದು ಅಂತಂದ್ಬಿಟ್ಟು. ಅವ್ರಿಗೆಲ್ಲ ಬರೀ ಸುತ್ತಾಡೋದು ಅದೆಲ್ಲ ಇಷ್ಟನೇ ಇಲ್ಲ. ಪಾರ್ಕಿಗೆ ಬರೋದೇ ಜೋಕಾಲಿ, ಜಾರಬಂಡಿ ಆಟ ಆಡೋಕ್ಕೆ. ಅದು ಮನೆ ಹತ್ತಿರ ಇರೋ ಅಂಥ ಪಾರ್ಕ್ಗಳಿಗೆ ಹೋಗಲ್ಲ ಇವರು, ದೂರದಲ್ಲಿರೋ ಪಾರ್ಕ್ ಆದರೆ ಬರ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಈಗ ಎಕ್ಸಾಮ್ ಸ್ಟಾರ್ಟ್ ಆಯ್ತೈತೆ ಮಕ್ಕಳಿಗೆ, ಬಟ್ ಏನೂ ಓದಂಗಿಲ್ಲ ಅವರು, ಬರೀ ಆಟ ಪಾರ್ಕು ಬರೀ ಇದೆ. ಆ ಪ್ರಾಜೆಕ್ಟ್ ವರ್ಕ್ ಕೊಟ್ಟವ್ರೆ, ಅದೇನು ಮಕ್ಳಿಗೆ ಕೊಟ್ಟವ್ರ ನಮಗೆ ಕೊಟ್ಟವ್ರೋ ಗೊತ್ತಿಲ್ಲ. ಮೇಲ್ಗಡೆ ಪೇಜ್ದೆಲ್ಲ ನಾವೇ ಡೆಕೋರೇಷನ್ ಮಾಡಿ ಬರಿಬೇಕಂತೆ. ಏನೋ ನಂಗೆ ತಿಳ್ದಂಗೆ ಮಾಡ್ತಾಯಿದ್ದೀನಿ, ಅದೆಷ್ಟು ಸರಿ ಆಯ್ತದೋ, ಅದು ಎಷ್ಟು ಮಾರ್ಕ್ಸ್ ಕೊಡ್ತಾರೋ, ಅದೇನು ಕತೆನೋ ಗೊತ್ತಿಲ್ಲ, ನೋಡೋಣ. ನನ್ನ ಮಗನಿಗೆ ಅಪ್ಲಿಕೇಶನ್ ಹಾಕಿದ್ದು, ನನ್ನ ಮಗನಿಗೆ ಸೀಟೇ ಸಿಕ್ಕಿಲ್ಲ ನನ್ನ ಮಗಳು ಸ್ಕೂಲಲ್ಲಿ. ಮಗ ಒಂದು ಕಡೆ ಮಗಳೊಂದು ಕಡೆ ಆಗೈತೆ ಇವಾಗ, ಅದು ಬೇರೆ ತಲೆ ಬಿಸಿ ನನಗೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನನ್ನ ಮಗಂದು ಏನೋ ಮೂಕಾಂಬಿಕಾ ಟೆಂಪಲಲ್ಲಿ ವಿದ್ಯಾಭ್ಯಾಸ ಮಾಡಿಸಿರೋ ವಿಡಿಯೋ ಐತೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಲಿಂಕು. ಇಷ್ಟ ಇದ್ದವ್ರು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.